ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಯನ್ನು ಸಲ್ಲಿಸುವಂಥವನಾಗಿದೆ. ಈ ಭಾನುವಾರದ ಮುಂಜಾನೆಯ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಅವಕಾಶವನ್ನು ಕೊಟ್ಟಿದ್ದಾನೆ. ಬನ್ನಿ, ಆತನು ಮಾಡಿದ ಉಪಕಾರಗಳನ್ನು ನೆನೆಸಿ ಈ ಮುಂಜಾನೆಯಲ್ಲಿ ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನು ನಾವು ಸಲ್ಲಿಸುವ. ಪ್ರಾರಂಭದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಒಂದು ದಿನವನ್ನು, ಈ ಒಂದು ಸಂದರ್ಭವನ್ನು, ಈ ಒಂದು ಜಾವವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೆ, ಅನೇಕರು ಕಳೆದ ಭಾನುವಾರವನ್ನು ಕಂಡವರು ಈ ವಾರವನ್ನು ಕಾಣದೆ ಲೋಕವನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ನಿಮ್ಮ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಆಯುಸ್ಸಿಗಾಗಿ, ಕೊಟ್ಟಂತಹ ಆರೋಗ್ಯಕ್ಕಾಗಿ, ಕೊಟ್ಟಂತಹ ಎಲ್ಲ ವಿಧವಾದಂತಹ ಮೇಲುಗಳಿಗಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನೀವು ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ನಿನ್ನ ಕೃಪೆ ಮಾಡಿದ್ದೆ, ಅದಕ್ಕಾಗಿ ಸ್ತೋತ್ರ. ನೀವು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ನಾವು ಮತ್ತೊಂದು ಆವರ್ತಿ ಕೃತಜ್ಞತೆಯಿಂದ ನಿಮ್ಮನ್ನು ಸ್ತುತಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಆರಂಭಿಸುತ್ತಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಮ್ಮಲ್ಲಿ ನಾವು ಅನುಭವಿಸುವಂತೆ ಕೃಪೆ ಮಾಡು. ಈ ಆರಾಧನೆಯಲ್ಲಿ ಭಾಗಿಗಳಾಗುವಂಥವರಿಗಾಗಿ ಸ್ತೋತ್ರ. ಅವರವರು ಆಗಿರುವಂಥ ಜಾಗದಲ್ಲಿ ನಿನ್ನ ಕೃಪೆಯಲ್ಲಿ ಅವರನ್ನು ತುಂಬಿಸು. ಈ ಮುಂಜಾನೆಯಲ್ಲಿ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ವಿವಿಧ ಸ್ಥಳಗಳಲ್ಲಿ, ವಿವಿಧ ಭಾಷೆಗಳಲ್ಲಿ ನಡೆಯುವಂತಹ ಪ್ರತಿಯೊಂದು ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆಶೀರ್ವದಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಮತ್ತದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಗಳನ್ನು ತಿಳಿಸುವಂಥವರಾಗಿದ್ದೇವೆ. ಬನ್ನಿ, ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. 34ನೇ ಕೀರ್ತನೆ ಅದರ ಪ್ರಾರಂಭ ವಾಕ್ಯದಲ್ಲಿ ಕೀರ್ತನೆಗಾರನಾದ ದಾವೀದನು ಹಾಡಿರುವಂಥದ್ದು, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು. ಈ ಮುಂಜಾನೆಯಲ್ಲಿ ನಮ್ಮ ಕರ್ತನನ್ನು, ನಮ್ಮ ರಕ್ಷಕನನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಕೊಟ್ಟಿದ್ದಾಗ ಆತನನ್ನು ಆರಾಧಿಸುವ. ಎಲ್ಲ ಕಾಲದಳು, ಎಲ್ಲ ವೇಳೆಯಳು ಯೇಸುವೆ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ, ಎಲ್ಲ ವೇಳೆಯಳು ಸ್ತುತಿಪೆ ಎಂಬ ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. ಎಲ್ಲ ಕಾಲದೋಳು, ಎಲ್ಲ ವೇಳೆಯೋಳು ಯೇಸುವೆ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೆ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಸ್ವಂತವು ನೀನೇ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿ
ಜ್ಯೋತಿಯು ನೀನೇ, ನನ್ನ ಸ್ವಂತವು ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ಯೇಸುವೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ. ಎಲ್ಲ ವೇಳೆಯೋಳು ಸ್ತುತಿಪೆ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ನಾನೆಲ್ಲವೂ ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ನನ್ನೆಲ್ಲವೂ ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ಯೇಸುವೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ. ಎಲ್ಲ ವೇಳೆಯೋಳು ಸ್ತುತಿಪೆ. ಮಾರ್ಗವು ನೀನೇ, ಸತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಜೀವವು ನೀನೇ. ಮಾರ್ಗವು ನೀನೇ, ಸತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಜೀವವು ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ಯೇಸುವೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ. ಎಲ್ಲ ವೇಳೆಯೋಳು ಸ್ತುತಿಪೆ. ಸಹಾಯವು ನೀನೇ, ಸಂತೋಷವು ನೀನೇ, ಶಾಂತಿಯು ನೀನೇ, ವಿಶ್ರಾಂತಿಯು ನೀನೇ. ಸಹಾಯವು ನೀನೇ, ಸಂತೋಷವು ನೀನೇ, ಶಾಂತಿಯು ನೀನೇ, ವಿಶ್ರಾಂತಿಯು ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ಯೇಸುವೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ. ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೇ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ. ಎಲ್ಲ ವೇಳೆಯೋಳು ಸ್ತುತಿಪೆ. ಹಲ್ಲೆಲೂಯಾ. ಎಲ್ಲ ಕಾಲದಳು ಎಲ್ಲ ವೇಳೆಯೋಳು ಯೇಸುವೇ ನಿನ್ನನ್ನೇ ಸ್ತುತಿಪೆ. ಒಬ್ಬ ಭಕ್ತನ ಜೀವಿತದ ಅತ್ಯಮೂಲ್ಯವಾದ ಒಂದು ಘಟಕ ಅನ್ನುವಂಥದ್ದು ಸೃಷ್ಟಿಕರ್ತನಾದ ದೇವರನ್ನ ಸ್ತುತಿಸುವಂಥದ್ದು. ಕೀರ್ತನೆಗಳು 150 ಅದರ 6ನೇ ವಾಕ್ಯದಲ್ಲಿ ಈ ಕೀರ್ತನೆ ಕೊನೆಗೊಳ್ಳುತ್ತಿರುವಂಥದ್ದು ಒಂದು ಆಜ್ಞೆಯೊಂದಿಗೆ. ಆ ಆಜ್ಞೆ ಏನಂದರೆ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. ಮಾನವ ಸೃಷ್ಟಿಯ ಅತ್ಯಮೂಲ್ಯವಾದ ಉದ್ದೇಶ ಅಥವಾ ದೇವರು ಮನುಷ್ಯನನ್ನ ಉಂಟು ಮಾಡಿದಂತಹ ಏಕೈಕ ಉದ್ದೇಶ ದೇವರನ್ನ ಸ್ತುತಿಸುವಂತವನಾಗಿರಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನೀವು ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನು ಮಾಡಿದರೂ ಕರ್ತನ ನಾಮದ ಮಹಿಮೆಗೋಸ್ಕರವಾಗಿ.
ಅಂದರೆ ನಮ್ಮ ಜೀವಿತದ ಉದ್ದೇಶ ಅಥವಾ ದೇವರು ನಮ್ಮನ್ನ ಉಂಟು ಮಾಡಿರುವಂತಹ ಉದ್ದೇಶ ಕೇವಲ ಭಾನುವಾರದ ದಿನದಲ್ಲಿ ದೇವಾಲಯಕ್ಕೆ ಸೇರಿ ಬರುವುದಕ್ಕೋಸ್ಕರವಾಗಿ ಅಲ್ಲ. ಜೀವಿತದ ಪ್ರಾರಂಭ ಘಟ್ಟದಿಂದ ನಮ್ಮ ಶ್ವಾಸವು ನಮ್ಮಿಂದ ತೆಗೆಯಲ್ಪಡುವ ತನಕ ನಾವು ಕರ್ತನನ್ನ ಸ್ತುತಿಸುವಂತವರಾಗಿರಬೇಕು. ಆದುದರಿಂದಲೇ ಕೀರ್ತನೆ ಕೊನೆಗೊಳ್ಳುತ್ತಿರುವಂಥದ್ದು, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. 34ನೇ ಕೀರ್ತನೆ, ದಾವೀದನು ತನ್ನ ಜೀವಿತದ ಅತ್ಯಂತ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಹಾದು ಹೋದಂತಹ ಸಂದರ್ಭದಲ್ಲಿ ರಚಿಸಿದಂತಹ ಒಂದು ಕೀರ್ತನೆ. ತನ್ನ ಪ್ರಾಣ ಅಪಾಯದ ಘಟ್ಟದಲ್ಲಿ ಮರಣವನ್ನ ಮುಖಾಮುಖಿಯಾಗಿ ಕಾಣುತ್ತಿರುವಂತಹ ಸಂದರ್ಭದಲ್ಲಿ ದಾವೀದನು ಹಾಡುವಂಥದ್ದು, ನಾನು ಯೆಹೋವನನ್ನು ಎಡೆ ಬಿಡದೆ ಎಡೆ ಬಿಡದೆ ಅಂದ್ರೆ ನಾವು ನಮ್ಮ ಶ್ವಾಸವನ್ನ ಯಾವ ರೀತಿಯಾಗಿ ಎಡ ಬಿಡದೆ ನಾವು ತೆಗೆದುಕೊಳ್ಳುತ್ತೇವೆ, ಅದಕ್ಕೆ ಯಾವ ರೀತಿಯ ಒಂದು ಗ್ಯಾಪ್ ಇಲ್ಲ. ಶ್ವಾಸವನ್ನು ತೆಗೆದುಕೊಳ್ತೇವೆ, ಶ್ವಾಸವನ್ನು ಬಿಡ್ತೇವೆ, ಶ್ವಾಸವನ್ನು ತೆಗೆದುಕೊಳ್ತೇವೆ, ಶ್ವಾಸವನ್ನು ಬಿಡ್ತೇವೆ. ಸೊ ಇದು ನಮ್ಮ ಅಸ್ತಿತ್ವವನ್ನ ತೋರಿಸುವಂಥದ್ದಾಗಿದೆ. ನಾವು ಜೀವದಿಂದಿದ್ದೇವೆ ಎಂಬುವಂಥದ್ದನ್ನು ತೋರಿಸುವಂಥದ್ದು ನಾವು ಶ್ವಾಸವನ್ನು ತೆಗೆದುಕೊಳ್ಳುವಂಥದ್ದು, ಶ್ವಾಸವನ್ನು ಬಿಡುವಂಥದ್ದು. ಬಿಟ್ಟಂತ ಶ್ವಾಸವನ್ನ ತಿರುಗಿ ನಾವು ತೆಗೆದುಕೊಳ್ಳುವುದಕ್ಕೆ ಆಗದೆ ಹೋದರೆ ನಾವು ಮೃತ್ಯು ಶರೀರಗಳಾಗಿ ಮಾರ್ಪಡ್ತೇವೆ. ತದನಂತರ ನಮಗೆ ಚಲನೆಗಳಿರೋದಿಲ್ಲ. ಸೊ ಹೀಗೆ ಒಬ್ಬ ದೇವ ಮಗನ ದೇವರೊಂದಿಗಿನ ಸಂಬಂಧ ಅನ್ನುವಂಥದ್ದು ಕೇವಲ ವಾರದ ಮೊದಲನೆಯ ದಿನಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ದಾವೀದನು ಹೇಳುವಂಥದ್ದು, ಎಡೆ ಬಿಡದೆ. ಯಾವ ರೀತಿಯಾಗಿ ಶ್ವಾಸವನ್ನು ತೆಗೆದುಕೊಳ್ತೇವೆ, ಶ್ವಾಸವನ್ನು ಬಿಡುತ್ತೇವೆ, ಅದೇ ರೀತಿ ನಾನು ಆಗಿರುವಂತಹ ಸ್ಥಳಗಳಲ್ಲಿ, ನಾನು ವಿದ್ಯಾರ್ಥಿಯಾಗಿದ್ದರೆ ನನ್ನ ವಿದ್ಯಾಭ್ಯಾಸದ ಸ್ಥಳಗಳಲ್ಲಿ, ನಾನು ವ್ಯವಹಾರ ಮಾಡುವಂತಹ ವ್ಯಕ್ತಿಯಾಗಿದ್ದರೆ ನಾನು ವ್ಯವಹಾರ ಮಾಡುವಂತಹ ಸ್ಥಳಗಳಲ್ಲಿ, ನಾನು ಯಾವುದಾದರೂ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಯಾಗಿದ್ದರೆ ಕಾರ್ಖಾನೆ ಮಾಡುವಂತಹ ಸ್ಥಳದಲ್ಲಿ ಎಡ ಬಿಡದೆ ಯೆಹೋವನನ್ನ ಕೊಂಡಾಡ್ತಾ ಇರ್ತೇನೆ ಅಂತ ಹೇಳಿ ಕೆಲಸವನ್ನ ಮಾಡದೆ ಮೊಣಕಾಲೂರಿ ಕೈಗಳನ್ನ ಮೇಲಕ್ಕೆತ್ತಿ ಹಲ್ಲೆಲೂಯಾ ಸ್ತೋತ್ರ ಹೇಳಿ ಎಂಬುದಾಗಿ ಅಲ್ಲ. ಸೊ ನನ್ನ ಜೀವಿತ ಕ್ರಿಸ್ತನನ್ನ ಪ್ರತಿಬಿಂಬಿಸುವಂಥದ್ದಾಗಿರಬೇಕು. ಎಡ್ಡ ಬಿಡದೆ ಕೊಂಡಾಡ್ತೇನೆ ಅಂದ್ರೆ ನನ್ನ ಜೀವಿತ ಯೇಸು ಕ್ರಿಸ್ತನನ್ನ ನಾನಿರುವ ಸ್ಥಳದಲ್ಲಿ ಪ್ರತಿಬಿಂಬಿಸುವಂಥದ್ದಾಗಿದೆ. ಸ್ತುತಿಸುವಂಥದ್ದು ಅಂದ್ರೆ ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ಒಮ್ಮೆ ನಾವು ಯೋಚನೆ ಮಾಡಬೇಕು. ಕಳೆದ ಒಂದು ವಾರ ದೇವರು ನಮಗೆ ಸಂದರ್ಭವನ್ನು ಅವಕಾಶವನ್ನು ಕೊಟ್ಟ. ಕಳೆದ ಭಾನುವಾರದ ಮುಂಜಾನೆಯ ಜಾವದಿಂದ ಈ ಭಾನುವಾರದ ಮುಂಜಾನೆಯ ಜಾವದ ತನಕ ಈ 7 ದಿನಗಳು ದೇವರು ನಮ್ಮ ಜೀವಿತದಲ್ಲಿ ಆಯುಸ್ಸನ್ನ ಆರೋಗ್ಯವನ್ನ ಕೊಟ್ಟಿರುವಾಗ
ನಾವು ಎಷ್ಟರ ಮಟ್ಟಿಗೆ ಆತನನ್ನು ಸ್ತುತಿಸಿದ್ದೇವೆ, ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ನೋಡಿ, ದಾವೀದನು ತನ್ನ ಶತ್ರುವಾದಂತಹ ಫಿಲಿಷ್ಟಿಯರ ದೊರೆಯಾದಂತಹ ಅಭಿಮಲೇಖನ ಕೈಯಲ್ಲಿ ಸಿಕ್ಕಿಕೊಂಡಂತಹ ಸಂದರ್ಭದಲ್ಲಿ ದೇವರನ್ನ ಆರಾಧಿಸುವುದಕ್ಕಾಗಿ ರಚಿಸಿದಂತಹ ಕೀರ್ತನೆ ಈ 34ನೇ ಕೀರ್ತನೆ. ನೋಡಿ, ದಾವೀದನು ಅಲ್ಲಿ ಆಡುವಂಥದ್ದು, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಸ್ತೋತ್ರವು ಗುಣುಗುಟ್ಟುವಿಕೆಯಲ್ಲ, ಪಿರ್ಯಾದಿಗಳಲ್ಲ. ನೋಡಿ, ದೇವರಿಂದ ಆರಿಸಲ್ಪಟ್ಟಂತವನಾಗಿದ್ದ ಯಾರು? ದಾವೀದ. ದೇವರಿಂದ ಅಭಿಷೇಕಿಸಲ್ಪಟ್ಟವನಾಗಿದ್ದ ದಾವೀದ. ತಂದೆಯ ಕುರಿಗಳನ್ನ ಕಾಯುತ್ತಾ ಅಡವಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ದಾವೀದನ ಜೀವಿತದಲ್ಲಿ ಕೆಲವು ಕಾಡು ಮೃಗಗಳು ಬಂದದುಂಟು. ಅವೆಲ್ಲವುಗಳನ್ನ ಸುಲಭವಾಗಿ ಜಯಿಸಿದಂತಹ ವ್ಯಕ್ತಿಯಾಗಿದ್ದ ದಾವೀದ. ಆದರೆ ಅಭಿಷೇಕವನ್ನ ಹೊಂದಿದ ನಂತರ ಈಗ ತನಗೆ ಎದುರಾಗಿರುವಂಥದ್ದು ತನ್ನ ಸ್ವಂತ ದೇಶದ ರಾಜನಿಂದ. ಈಗ ಪ್ರಾಣ ರಕ್ಷಣೆಗಾಗಿ ಅವನು ಅತ್ತಿತ್ತ ಇತ್ತಿತ್ತ ಓಡಾಡುವಂತಹ ವ್ಯಕ್ತಿಯಾಗಿ ಮಾರ್ಪಟ್ಟಿದ್ದಾನೆ. ಹೀಗೆ ಪ್ರಾಣ ರಕ್ಷಣೆಗಾಗಿ ಆತನು ಓಡುತ್ತಿರುವಾಗ ಈಗ ಸಿಕ್ಕಿ ಹಾಕಿಕೊಂಡಿರುವಂಥದ್ದು ಫಿಲಿಷ್ಟಿಯರ ಪ್ರಭುವಾದ ಅಭಿಮಲೇಖನ ಮುಂಭಾಗದಲ್ಲಿ. ಇಂತಹ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ದಾವೀದನು ಆಗಿರುವಾಗ ದಾವೀದನು ಹೇಳುವಂಥದ್ದು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನೋಡಿ, ಮರಣವನ್ನ ಮುಖಾಮುಖಿಯಾಗಿ ಕಾಣುತ್ತಿರುವಂತಹ ದಾವೀದ ಚರಿತ್ರೆಯನ್ನ ಕಲಿಯುವಂತಹ ಸಂದರ್ಭದಲ್ಲಿ ಗೊತ್ತಾಗ್ತದೆ, ಅಭಿಮಲೇಖನ ಮುಂಭಾಗದಲ್ಲಿರುವಂತಹ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ, ಈತನನ್ನ ಕುರಿತಾಗಿ ಹೇಳಿದ್ದು. ಸೌಲನು 1000 ಮಂದಿಯನ್ನು ಕೊಂದನು, ದಾವೀದನು 10,000 ಮಂದಿಯನ್ನು ಕೊಂದನು ಎಂಬುದಾಗಿ. ನಮ್ಮ ನಾಯಕನಾಗಿದ್ದಂತಹ ಗೊಲ್ಯಾತನನ್ನ ಕೊಂದಂತವನು ಈತನೇ. ಇಂತಹ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ದಾವೀದನು ಸಿಕ್ಕಿ ಹಾಕಿಕೊಂಡಿರುವಾಗ ಆತನು ಹೇಳುವಂಥದ್ದು ಆತನ ಸ್ತೋತ್ರವು. ಪ್ರಿಯರೇ, ನಾವುಗಳು ಇಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ನಮ್ಮ ಬಾಯಲ್ಲಿ ಬರುತ್ತಿದ್ದಂಥದ್ದು ಸ್ತೋತ್ರವಲ್ಲ, ಬದಲಾಗಿ ಪಿರ್ಯಾದಿಗಳು, ಗುಣುಗುಟ್ಟುವಿಕೆ. ಪ್ರಿಯರೇ, ಪರಿಸ್ಥಿತಿಗಳು ಏನೇ ಆಗಿದ್ರೇನು ನಾವುಗಳು ಮಾಡಬೇಕಾದಂಥದ್ದು ನಮ್ಮ ದೇವರನ್ನ ಸ್ತುತಿಸುವಂಥದ್ದು. 3ನೇ ವಾಕ್ಯದಲ್ಲಿ, ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನ ಘನಪಡಿಸೋಣ. ನಾವು ಆಡಿದ ರೀತಿ ಎಲ್ಲ ಸಂದರ್ಭಗಳಲ್ಲಿ ಒಬ್ಬ ಭಕ್ತನ ಜೀವಿತ ದೇವರನ್ನ ಸ್ತುತಿಸುವಂತ ಒಂದು ಜೀವಿತವಾಗಿರಬೇಕು. ಕೇವಲ ಅನುಕೂಲದ ಸಂದರ್ಭಗಳಲ್ಲಿ ಮಾತ್ರವಲ್ಲ, ಕೇವಲ ಸಂತೋಷದ ಸಂದರ್ಭಗಳಲ್ಲಿ ಮಾತ್ರವಲ್ಲ, ನಿರಾಶೆಯ ಸಂದರ್ಭಗಳಲ್ಲಿ. ದಾವೀದನು 23ನೇ ಕೀರ್ತನೆಯಲ್ಲಿ ಹೇಳಿರುವಂಥದ್ದು, ನಾನು ಕಾರ್ಗತ್ತಲಿನಲ್ಲಿ ನಾನು ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ. ಕಾರ್ಗತ್ತಲಿನ ಕಣಿವೆಯ ಅನುಭವದಲ್ಲಿ ನಾವು ನಡೆಯುವಂತಹ ವ್ಯಕ್ತಿಗಳಾಗಿದ್ದಾಗ್ಯೂ
ಆ ಪರಿಸ್ಥಿತಿ, ಆ ಕಾರ್ಗತ್ತಲೆಯ ಪರಿಸ್ಥಿತಿ ನಮ್ಮನ್ನು, ನಮ್ಮ ದೇವರನ್ನ ಆರಾಧಿಸದೆ ಇರುವುದಕ್ಕೆ ಅಡ್ಡಿಯಾಗಿರಬಾರದು, ತಡೆಯಾಗಿರಬಾರದು. ಅವುಗಳ ಮಧ್ಯದಲ್ಲಿಯೂ ನಾವು ದೇವರನ್ನ ಆರಾಧಿಸುವಂತವರಾಗಿರಬೇಕು. ದಾನಿಯೇಲನ ಜೀವಿತವನ್ನು ನಾವು ಕಲಿಯುವಾಗ, ದಾನಿಯೇಲನ ಪ್ರವಾದನಾ ಗ್ರಂಥದಲ್ಲಿ ನಾವು ನೋಡುವಂಥದ್ದು ಶಾಸನಕ್ಕೆ ರುಜುವಾದದ್ದು. ದಾನಿಯೇಲನಿಗೆ ತಿಳಿದು ಬಂದಾಗ ಆತನು ದಿನಂಪ್ರತಿ ಮಾಡುವ ರೀತಿಯಲ್ಲಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಯನ್ನು ತೆರೆದು ದಿನಕ್ಕೆ 3 ಆವರ್ತಿ ಪ್ರಾರ್ಥನೆಯನ್ನ ಸಲ್ಲಿಸಿದ ಎಂಬುದಾಗಿ. ರಾಜಾಜ್ಞೆಯ ತೀಕ್ಷ್ಣತೆ ಏನೆಂಬುದು ದಾನಿಯೇಲನಿಗೆ ಚೆನ್ನಾಗಿ ಗೊತ್ತಿತ್ತು. ಯಾರಾದರೂ ಇತರೆ ದೇವರುಗಳನ್ನ ಪ್ರಾರ್ಥಿಸಿದರೆ ಅವರನ್ನ ಸಿಂಹದ ಗವಿಯಲ್ಲಿ ಹಾಕುತ್ತೇನೆಂಬ ರಾಜಾಜ್ಞೆಯ ತೀಕ್ಷ್ಣತೆ ಏನೆಂಬುದನ್ನ ಚೆನ್ನಾಗಿ ಗ್ರಹಿಸಿಕೊಂಡಿದ್ದ ದಾನಿಯೇಲ. ಈ ತೀಕ್ಷ್ಣವಾದ ರಾಜಾಜ್ಞೆಯು ಇರುವಾಗಲೂ ಸಹ ರಾಜಾಜ್ಞೆಗೆ ಭಯಪಡದೆ ದಿನಂಪ್ರತಿ ತಾನು ಮಾಡುತ್ತಿದ್ದಂತಹ ರೀತಿಯಲ್ಲಿ ತನ್ನ ಸೃಷ್ಟಿಕರ್ತನಾದ ದೇವರನ್ನ ಆತನು ಪ್ರಾರ್ಥಿಸುವಂತಹ ವ್ಯಕ್ತಿಯಾಗಿದ್ದ. ಉರಿಯುವ ಬೆಂಕಿಯ ಮುಂಭಾಗದಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋವೆಂಬ ಯಹೂದಿ ಬಾಲಕರನ್ನ ನಿಲ್ಲಿಸಿದಾಗ ಈ 4 ಮಂದಿ ವ್ಯಕ್ತಿ, ಈ 3 ಮಂದಿ ವ್ಯಕ್ತಿಗಳು ರಾಜನಿಗೆ ಹೇಳುವಂಥದ್ದು, ರಾಜನೇ, ಇದು ನಿನಗೆ ತಿಳಿದಿರಲಿ, ನಮ್ಮ ದೇವರು, ನಾವು ಆರಾಧಿಸುವಂತಹ ದೇವರು ಈ ಬೆಂಕಿಯಿಂದ ತಪ್ಪಿಸುವುದಕ್ಕೆ ಆತನು ಶಕ್ತನು. ಇನ್ ಕೇಸ್ ಆತನು ನಮ್ಮನ್ನು ಬಿಡಿಸದೆ ಹೋದಾಗ್ಯೂ, ನಾವು ಈ ಬೆಂಕಿಯಲ್ಲಿ ಬೂದಿಯಾಗಿ ಹೋದಾಗ್ಯೂ ಒಂದನ್ನು ಮಾತ್ರ ನೀನು ತಿಳಿದಿರು, ನೀನು ನಿಲ್ಲಿಸಿರುವಂತಹ ಪ್ರತಿಮೆಯನ್ನು ನಾವು ಪೂಜಿಸೋದಿಲ್ಲ. ನಿಜವಾದ ಆರಾಧನೆ ಅನ್ನುವಂಥದ್ದು ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿರಿ. ಆರಾಧನೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬದಲಾಗುವಂಥದ್ದಲ್ಲ. ನಮ್ಮ ಆರಾಧನೆ ಪರಿಸ್ಥಿತಿಗಳು ಹೇಗಿದ್ದಾಗ್ಯೂ ನಮ್ಮ ಸೃಷ್ಟಿಕರ್ತನು, ನಮ್ಮ ವಿಮೋಚಕನು, ಪಾಪದಿಂದ ನಮ್ಮನ್ನು ಬಿಡಿಸಿದಂತಹ ಯೇಸುವನ್ನ ದಿನಂಪ್ರತಿ ಎಡಬಿಡದೆ ಸ್ತುತಿಸುವಂಥದ್ದಾಗಿದೆ ಆರಾಧನೆ ಅನ್ನುವಂಥದ್ದು. ಈ ಮುಂಜಾನೆಯಲ್ಲಿ ಪ್ರಿಯರೇ, ಈ ರಕ್ಷಕನನ್ನ ನಾವು ಆರಾಧಿಸುವಂಥವರಾಗಿದ್ದೇವ. ಒಮ್ಮೆ ಯೋಚಿಸುವಂಥದ್ದು ಸತ್ಯ. ಈ ದಿನದ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಅನ್ನುವಂಥದ್ದು ನಮ್ಮ ಸುತ್ತಮುತ್ತ ಪುನರುತ್ಥಾನದ ಅನುಭವದ ಒಂದು ಸಹಭಾಗಿತ್ವವನ್ನ ರೂಪಿಸುವುದು. ನಮ್ಮ ಸುತ್ತಮುತ್ತ ಪುನರುತ್ಥಾನ ಅನುಭವದ ಒಂದು ಸಮೂಹವನ್ನ ರೂಪಿಸುವಂಥದ್ದು. ನೋಡಿ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ತನ್ನೊಂದಿಗೆ ಕೂರುವುದಕ್ಕಾಗಿ, ತನ್ನೊಂದಿಗೆ ಕಲಿಯುವುದಕ್ಕಾಗಿ, ತನ್ನ ಈ ಲೋಕದ ಸೇವೆಯ ನಂತರ ತನ್ನ ದೌತ್ಯವನ್ನ ಮುಂದುವರಿಸುವುದಕ್ಕಾಗಿ ಒಂದು ಸಮೂಹವನ್ನ ರೂಪಿಸುವಂಥದ್ದನ್ನು ನಾವು ನೋಡ್ತೇವೆ. ಆತನು 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ
ಅಪೊಸ್ತಲರೆಂಬುದಾಗಿ ಹೆಸರನ್ನು ಕೊಟ್ಟು ಅವರಿಗೆ ಕೆಲವು ದೌತ್ಯಗಳನ್ನು ಒಪ್ಪಿಸುವಂಥದ್ದನ್ನು ನಾವು ಸುವಾರ್ತೆಗಳಲ್ಲಿ ನೋಡ್ತೇವೆ. ಪ್ರತ್ಯೇಕವಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂತಹ ದೌತ್ಯವನ್ನು ಪೂರೈಸಿ ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಮತ್ತಾಯನ ಸುವಾರ್ತೆ ಅದರ 28ನೇ ಅಧ್ಯಾಯ 16ರಿಂದ 20 ವಾಕ್ಯಗಳನ್ನು ಕಲಿಯುವಂತಹ ಸಂದರ್ಭದಲ್ಲಿ ನಾವು ನೋಡುವಂಥದ್ದು, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ. ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಯೇಸು ಸ್ವಾಮಿ ಸಣ್ಣ ಸುತ್ತಮುತ್ತಲೂ ಒಂದು ಸಮೂಹವನ್ನ ರೂಪಿಸಿದ. ತನ್ನ ದೌತ್ಯವನ್ನ ಪೂರೈಸಿ ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನೊಂದಿಗಿದ್ದ ಶಿಷ್ಯರಿಗೆ 12 ಮಂದಿಯಲ್ಲಿ ಒಬ್ಬ ಶಿಷ್ಯ ಯೇಸುವನ್ನ ಹಿಡುಕೊಟ್ಟು ತನ್ನನ್ನು ತಾನೇ ಆತ್ಮಹತ್ಯೆ ಮಾಡಿಕೊಂಡ. ಬಾಕಿ 11 ಮಂದಿ ಶಿಷ್ಯರಿಗೆ ಹೇಳುವಂಥದ್ದು, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಒಂದು ಸಮೂಹವನ್ನ ಮಾಡಿರಿ. ಅಂದ್ರೆ ಪುನರುತ್ಥಾನ ಹೊಂದಿರುವ ಯೇಸು ಕ್ರಿಸ್ತನ ಮಕ್ಕಳಾಗಿರುವ ನಾವು ವಾಸಿಸುವಂತಹ ಸಮೂಹದಲ್ಲಿ ಪುನರುತ್ಥಾನದ ಅನುಭವದ ಒಂದು ಸಮೂಹವನ್ನ ರೂಪಿಸುವಂತವರಾಗಿರಬೇಕು. ಆವರ್ತಿ ಹೇಳ್ತೇನೆ, ಪುನರುತ್ಥಾನ ಹೊಂದಿರುವ ಯೇಸು ಕ್ರಿಸ್ತನ ಮಕ್ಕಳಾಗಿರುವ ಶಿಷ್ಯರಾಗಿರುವ ನಾವಿರುವಂತಹ ಸ್ಥಳದಲ್ಲಿ ನೋಡಿ, ಸಮೂಹ ಅನ್ನುವಂಥದ್ದು, ಕಮ್ಯುನಿಟಿ ಅನ್ನುವಂಥದ್ದು ಇಟ್ ಇಸ್ ಎ ವೈಡ್, ಬಹಳ ವಿಶಾಲವಾದಂಥದ್ದಾಗಿದೆ. ಈ ವಿಶಾಲವಾದ ಸಮಾಜದಲ್ಲಿ ಯೇಸು ಸ್ವಾಮಿಯ ಶಿಷ್ಯರಾಗಿರುವ ನಾವುಗಳು ಯೇಸು ಸ್ವಾಮಿಯ ಗುಣಲಕ್ಷಣಗಳನ್ನ ಹೊಂದಿರುವ ಒಂದು ಸಮೂಹವನ್ನ ರೂಪಿಸುವಂತವರಾಗಿರಬೇಕು. ಇಷ್ಟರ ಮಟ್ಟಿಗೆ ಇದರ ಆಳ ನಮ್ಮಿಂದ ಗ್ರಹಿಸುವುದಕ್ಕೆ ಸಾಧ್ಯ ಎಂಬುದಾಗಿ ನನಗೆ ಗೊತ್ತಿಲ್ಲ. ಸಂಕ್ಷಿಪ್ತವಾಗಿ ನಾವು ಹೇಳೋದಾದರೆ, ಈ ಲೋಕದಲ್ಲಿ ನಾವು ವಾಸಿಸುವಂತಹ ನಮ್ಮ ಸುತ್ತಮುತ್ತಲು ಯೇಸು ಕ್ರಿಸ್ತನನ್ನ ಪ್ರತಿಬಿಂಬಿಸುವ ವ್ಯಕ್ತಿಗಳಾಗಿ ನಾವು ಬದುಕುವಂಥದ್ದು ಮಾತ್ರವಲ್ಲ, ಇತರರಲ್ಲಿಯೂ ಆ ಯೇಸು ಕ್ರಿಸ್ತನ ಪ್ರತಿಬಿಂಬವನ್ನ ಬಿಂಬಿಸುವ ರೀತಿಯಲ್ಲಿ ಒಂದು ಮಾದರಿಯ ಜೀವಿತವನ್ನ ನಾವು ಜೀವಿಸುವಂತವರಾಗಿರಬೇಕು. ನೋಡಿ, ಪುನರುತ್ಥಾನದ ಅನುಭವ ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಕ್ರಿಯೆಯನ್ನ ಮಾಡುವಂಥದ್ದಾಗಿದೆ ಎಂಬುದನ್ನ ನಾವು ಪರೀಕ್ಷಿಸಿಕೊಳ್ಳುವಂಥವರಾಗಿರಬೇಕು. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ
ಅದರ 32ನೇ ವಾಕ್ಯದಿಂದ 37 ವಾಕ್ಯವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಆದಿಮ ಸಭೆ ಅಥವಾ ಆದಿಮ ಶಿಷ್ಯರು ಯಾವ ರೀತಿಯಾಗಿ ಬದುಕಿ ಬಾಳಿದ್ದರು ಎಂಬುವಂಥದ್ದನ್ನ ನಾವು ಬರೆದಿರುವಂಥದ್ದಾಗಿ ನೋಡುತ್ತೇವೆ. ಪಂಚಾಶತಮ ದಿನದಲ್ಲಿ ಪವಿತ್ರಾತ್ಮ ವರವು ಅವರ ಮೇಲೆ ಬರಲಾಗಿ ಅವರೆಲ್ಲರೂ ಧೈರ್ಯಗೊಂಡವರಾಗಿ, ನೋಡಿ, ಅದುವರೆಗೂ ಯೇಸುಸ್ವಾಮಿಯನ್ನ ಶಿಲುಬೆಗೆ ಹಾಕುವುದಕ್ಕೆ ಗೆತ್ಸಮನೆ ತೋಟದಲ್ಲಿ ಆತನನ್ನು ಕೈದು ಮಾಡಿದಾಗ ಆತನನ್ನ ಬಿಟ್ಟು ಓಡಿ ಹೋದಂತಹ ಶಿಷ್ಯವೃಂದ, ಯಹೂದ್ಯರಿಗೆ ಭಯಪಟ್ಟು ಒಂದು ಕೋಣೆಯಲ್ಲಿ ಕದವನ್ನ ಮುಚ್ಚಿಕೊಂಡು ಭಯಭೀತಿಯಿಂದ ಬದುಕುತ್ತಿರುವಂತಹ ಶಿಷ್ಯವೃಂದ, ಯೇಸುಸ್ವಾಮಿ ಪುನರುತ್ಥಾನವನ್ನು ಹೊಂದಿ ಅವರ ಮಧ್ಯದಲ್ಲಿ ಪ್ರತ್ಯಕ್ಷನಾಗಿದ್ದಾಗ್ಯೂ ಸಾಮಾಜಿಕವಾಗಿ ತಮ್ಮನ್ನು ತಾವೇ ಗುರುತಿಸಿಕೊಳ್ಳದೆ ಅಡಗಿ ಕುಳಿತಿರುವಂತಹ ಶಿಷ್ಯವೃಂದ. ಆದರೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 50ಮ ದಿನದ ಹಬ್ಬವು ಬಂದಿರಲಾಗಿ ಪವಿತ್ರಾತ್ಮನು ಅವರ ಮೇಲೆ ಅವರಿಗೆ ಕೊಡುವ ಶಕ್ತಿಯ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಯಾವಾಗ ಪವಿತ್ರಾತ್ಮನ ಶಕ್ತಿ ಈ ಅಪೊಸ್ತಲರ ಪವಿತ್ರಾತ್ಮ ಭರಿತರಾಗಿ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 14ನೇ ವಾಕ್ಯ, ಆಗ ಪೇತ್ರನು 11 ಮಂದಿ ಅಪೊಸ್ತಲ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಪ್ರಸಂಗ ಮಾಡಿದ. ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಬಲ ಅವರ ಮೇಲೆ ಬಂದಾಗ ಅವರು ಗಟ್ಟಿಯಾಗಿ ಧೈರ್ಯವಾಗಿ ದೇವರ ವಾಕ್ಯವನ್ನ ಪ್ರಸಂಗಿಸುವುದಕ್ಕೆ ಪ್ರಾರಂಭಿಸಿದರು. ಪವಿತ್ರಾತ್ಮನ ಬಲ. ಇಂದು ಅನೇಕರು ಬಹಳ ತಪ್ಪಾಗಿ ಇದನ್ನು ವ್ಯಾಖ್ಯಾನಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಲೂಕನ ಸುವಾರ್ತೆ 4ನೇ ಅಧ್ಯಾಯ ಅದರ 18ನೇ ವಾಕ್ಯದಲ್ಲಿ ಯೇಸುಸ್ವಾಮಿ ತಾನು ನಜರೇತಿನಲ್ಲಿ ಒಂದು ಸಬ್ಬತ್ ದಿನದಲ್ಲಿ ಅಲ್ಲಿರುವ ದೇವಾಲಯಕ್ಕೆ ಹೋದಾಗ ಅವರು ಓದುವುದಕ್ಕಾಗಿ ಒಂದು ಸುರುಳಿಯನ್ನು ಕೊಟ್ಟಾಗ ಯೆಶಾಯನ ಪ್ರವಾದನ ಗ್ರಂಥದ ಸುರುಳಿಯಲ್ಲಿ ತನ್ನ ಕುರಿತಾಗಿ ಬರೆದಿರುವ ಮಾತುಗಳನ್ನು ಆತನು ಓದಿದನು. ಅದೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಕರ್ತನ ಆತ್ಮ, ಪವಿತ್ರಾತ್ಮ ಅನ್ನುವಂಥದ್ದು ಭಾನುವಾರದ ದಿನಗಳಲ್ಲಿ ನಮ್ಮ ಸಭೆಗಳಲ್ಲಿ ಶಬ್ದ ಕೋಲಾಹಲಗಳನ್ನು ಮಾಡುವುದಕ್ಕಾಗಿ ಇರುವಂಥದ್ದಲ್ಲ. ಬದಲಾಗಿ ಯೇಸುಸ್ವಾಮಿ ನಮಗೆ ಕೊಟ್ಟಿರುವ ದೌತ್ಯವನ್ನ ಪೂರೈಸುವಂಥದ್ದಾಗಿದೆ. ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವಂಥದ್ದು
1ನೇ ಅಧ್ಯಾಯ 8ನೇ ವಾಕ್ಯ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಪವಿತ್ರಾತ್ಮನ ಆ ಒಂದು ತುಂಬುವಿಸುವಿಕೆಯಿಂದ ತುಂಬಿದಂತಹ ಈ ಶಿಷ್ಯವೃಂದ ಅಪೊಸ್ತಲನಾದ ಪೇತ್ರನ ನಾಯಕತ್ವದಲ್ಲಿ ಒಂದು ಪ್ರಸಂಗವನ್ನ ಪ್ರಸಂಗಿಸಿ, ಆ ಒಂದು ಪ್ರಸಂಗದ ಮೂಲಕ ಆ ಪ್ರಸಂಗವನ್ನ ಕೇಳಿದಂಥವರಲ್ಲಿ ಸರಿಸುಮಾರು 3,000 ಜನರು ನಿಜವಾದ ಮಸ್ಸಿಯನ್ನು ಯಾರೆಂಬುದನ್ನು ಅರ್ಥ ಮಾಡಿಕೊಂಡು ಯೇಸುವಿನ ಶಿಷ್ಯರಾಗಿ ಮಾರ್ಪಟ್ಟರು. ಹೀಗೆ ಅಪೊಸ್ತಲರ ಆ ಒಂದು ನಾಯಕತ್ವದಲ್ಲಿ ಸಭೆ ಬೆಳೆಯುವುದಕ್ಕೆ ಪ್ರಾರಂಭಿಸಿದಾಗ ಪ್ರತಿಯೊಬ್ಬರು ಏಕ ಮನಸ್ಸುಳ್ಳವರಾಗಿ ಆತನನ್ನ ಆರಾಧಿಸುವಂತವರಾಗಿದ್ದರು. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ ಅದರ 32ರಿಂದ 37 ವಾಕ್ಯದಲ್ಲಿ ಬರೆದಿರುವಂಥದ್ದು, ಶಿಷ್ಯರಲ್ಲಿ ಅನೇಕರು ತಮ್ಮ ಆಸ್ತಿಯನ್ನು ಮಾರಿ ಬಂದ ಹಣವನ್ನ ಉದುವಾಗಿ ಅನುಭೋಗಿಸುವುದಕ್ಕೆ ಕೊಡುವುದಕ್ಕೆ ಪ್ರಾರಂಭಿಸಿದರು. 32ನೇ ವಾಕ್ಯ, ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ, ಎಲ್ಲವೂ ಅವರಿಗೆ ಉದುವಾಗಿ ಇತ್ತು. ನಮ್ಮ ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯೆಯು ಅವರೆಲ್ಲರ ಮೇಲೆ ಇತ್ತು. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕೆಂದರೆ ಹೊಲ ಮಲೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ಅಪೊಸ್ತಲರ ಪಾದದ ಬಳಿಗೆ ಇಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬರು ಅವನವನ ಅವಶ್ಯದಂತೆ ಹಂಚಿಕೊಡುತ್ತಿದ್ದರು. ಇಲ್ಲಿ ಒಂದು ಉದುವಾದಂತಹ ಒಂದು ಅನುಭವ. ಇಲ್ಲಿ ನಾವು ತಿಳುಕೊಳ್ಳಬೇಕಾದಂತಹ ಒಂದು ಸತ್ಯ, ಆದಿಮ ಸಭೆಯಲ್ಲಿ ಪುನರುತ್ಥಾನ ಹೊಂದಿದಂತಹ ಜನರ ಗುಂಪು ಅವರು ತಮಗಿದ್ದಂತಹ ಪ್ರತಿಯೊಂದು ವಸ್ತುಗಳನ್ನ ಅದು ಕೇವಲ ತಮ್ಮದೆಂದು ಭಾವಿಸದೆ ಅದು ಈ ಸಮೂಹಕ್ಕೆ ಸಂಬಂಧಪಟ್ಟದ್ದು ಎಂಬುದಾಗಿ ಎಣಿಸಿ ಅದನ್ನು ಉದುವಾಗಿ ಅನುಭವಿಸುವಂತವರಾಗಿದ್ದರು ಎಂಬುದಾಗಿ. ಇದಕ್ಕೆ ಒಂದು ಕಾರಣ ಅನ್ನುವಂಥದ್ದು ನೋಡಿ, ಆದಿಮ ಸಭೆ ಅವರು ಎದುರು ನೋಡುತ್ತಿದ್ದಂಥದ್ದು ತಕ್ಷಣವಾಗಿಯೇ ಯೇಸು ಸ್ವಾಮಿ ಇಸ್ರಾಯೇಲರಿಗೆ ರಾಜ್ಯವನ್ನ ತಿರುಗಿ ಕೊಡುತ್ತಾನೆ ಎಂಬುವಂಥದ್ದಾಗಿ. ನೋಡಿ, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ ಅದರ 6ನೇ ವಾಕ್ಯದಲ್ಲಿ ಕೆಲವರು ಬಂದು ಯೇಸು ಸ್ವಾಮಿಯ ಬಳಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಸ್ವಾಮಿ,
ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನ ತಿರುಗಿ ಸ್ಥಾಪಿಸಿ ಕೊಡುವಿಯೋ? ಯೆರೂಸಲೇಮಿನ ಯೇಸುಸ್ವಾಮಿಯ ಯೆರೂಸಲೇಮಿನ ಪ್ರವೇಶನವನ್ನ, ಯೇಸುಸ್ವಾಮಿ ರಾಜನಂತೆ ಅರಸನಂತೆ ಯೆರೂಸಲೇಮನ್ನ ಪ್ರವೇಶಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಜಾತ್ರೆಗೆ ಸೇರಿ ಬಂದಂತಹ ಜನ ದಾರಿಯ ಮಗ್ಗುಲಲ್ಲಿ ತಮ್ಮ ವಸ್ತ್ರಗಳನ್ನು ಹಾಸಿ, ಎಲೆಯ ಚಿಗುರುಗಳನ್ನು ಹಾಸಿ, ದಾವೀದ ಕುಮಾರನಿಗೆ ಹೋಸನ್ನ ಎಂಬುದಾಗಿ ಹಾಡಿ ಆತನನ್ನ ಯೆರೂಸಲೇಮಿಗೆ ಬರಮಾಡಿದ್ದು, ಆತನು ರೋಮ ಸಾಮ್ರಾಜ್ಯವನ್ನ ಬುಡಮೇಲು ಮಾಡಿ ಆತನು ರಾಜನಾಗಿ ರಾಜ್ಯಭಾರವನ್ನ ಮಾಡುತ್ತಾನೆಂಬ ಉದ್ದೇಶದಿಂದ. ಈಗ ಪುನರುತ್ಥಾನ ಹೊಂದಿರುವ ಯೇಸು ಸ್ವಾಮಿಯ ಬಳಿಗೆ ಶಿಷ್ಯರು ಬಂದು ಕೇಳಿದಂಥದ್ದು ಇದೆ, ನೀನು ಈ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನ ತಿರುಗಿ ಸ್ಥಾಪಿಸಿ ಕೊಡುವಿಯೋ? ಸೊ ಈ ಒಂದು ಮನೋಭಾವದಲ್ಲಿ ಇದ್ದಂತಹ ಶಿಷ್ಯ ವೃಂದ ಆ ಕಾಲದಲ್ಲಿ ಇನ್ನೇನು ನಮ್ಮ ಕರ್ತನು ಬರಲಿದ್ದಾನೆ ಎಂಬ ಆ ಪೂರ್ಣವಾದ ಆ ಒಂದು ನಂಬಿಕೆಯಿಂದ ಅವರೇನ್ ಮಾಡ್ತಾ ಇದ್ರು? ತಮ್ಮ ಆಸ್ತಿಗಳನ್ನು ಮಾರಿ ಅವುಗಳನ್ನು ಅಪೊಸ್ತಲರ ಪಾದದ ಕೆಳಗೆ ಇಟ್ಟು ಕರ್ತನ ಬರೋಣವನ್ನು ಬಹಳ ಜಾಗರೂಕತೆಯಿಂದ ಅವರು ಎದುರು ನೋಡುವಂಥವರಾಗಿದ್ದರು. ಇಂದು ಅನೇಕರು ಇದನ್ನ ಬಯಸುವಂಥವರಾಗಿದ್ದಾರೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ, ಅದರ 36-37 ವಾಕ್ಯದಲ್ಲಿ ಕುಪ್ರದೀಪದಲ್ಲಿ ಹುಟ್ಟಿದ್ದ ಲೇವಿಯನಾಗಿದ್ದ ಯೋಸೇಫನೆಂಬ ಒಬ್ಬ ವ್ಯಕ್ತಿಯ ಕುರಿತಾಗಿ ನೋಡಿ. ಕುಪ್ರದೀಪ ಅಂದರೆ ಸೈಪ್ರಸ್ ದ್ವೀಪದಲ್ಲಿ ಲೇವಿ ಗೋತ್ರದಲ್ಲಿ ಹುಟ್ಟಿದ್ದ ಯೋಸೇಫನೆಂಬ ಒಬ್ಬ ವ್ಯಕ್ತಿ. ಇವನ ಕುರಿತಾಗಿ ಬರೆದಿರುವಂತದ್ದು 37ನೇ ವಾಕ್ಯದಲ್ಲಿ, ಅವನು ತನಗಿದ್ದ ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದದ ಬಳಿಯಲ್ಲಿ ಇಟ್ಟನು. ಇವನ ಈ ಕಾರ್ಯವನ್ನ ನೋಡಿ ಅಪೊಸ್ತಲರು ಇವನಿಗೆ ಬಾರ್ನಬನೆಂದು ಹೆಸರಿಟ್ಟರು. ಬಾರ್ನಬನು ಎಂದರೆ ಧೈರ್ಯದಾಯಕ. ಅನೇಕ ಸಂದರ್ಭದಲ್ಲಿ ನಾವು ನೆನೆಸುವಂಥದ್ದು, ಇವನು ತನ್ನ ಆಸ್ತಿಯನ್ನ ಮಾರಿ ಬಂದಂತಹ ಹಣವನ್ನ ಅಪೊಸ್ತಲರ ಪಾದದ ಬಳಿಗೆ ಇಟ್ಟದರ ಫಲವಾಗಿ ಇವನನ್ನು ಧೈರ್ಯದಾಯಕನು ಎಂಬುದಾಗಿ ಕರೆದರು ಎಂಬುದಾಗಿ. ಆದರೆ ಅದು ಮಾತ್ರ ಆಗಿರಲಿಲ್ಲ. ಬಾರ್ನಬನ ಜೀವಿತ ನೋಡಿ, ಈತನು ಒಬ್ಬ ಲೇವಿ. ಹಳೆಯ ಒಡಂಬಡಿಕೆಯ ಪ್ರಕಾರ ಲೇವಿ ಗೋತ್ರದವರಿಗೆ ಯಾವುದೇ ಸ್ವಂತವಾದ ಭೂಮಿಯನ್ನ ಸರ್ವಶಕ್ತನಾದ ಯೆಹೋವನು ಮೋಶೆಯ ಮೂಲಕ ಕೊಟ್ಟಿರಲಿಲ್ಲ. ಸೊ ಲೇವಿ ಗೋತ್ರದವರು ದೇವಾಲಯದಲ್ಲಿ ಬರುವಂತಹ ವರಮಾನದಿಂದ ಜೀವಿತವನ್ನ ಜೀವಿಸುವಂತವರು. ಆದರೆ ಈ ಯೋಸೇಫನು ಜೀವಿಸುತ್ತಿರುವಂಥದ್ದು ಕುಪ್ರದ್ವೀಪದಲ್ಲಿ ಅಥವಾ ಸೈಪ್ರಸ್ ದ್ವೀಪದಲ್ಲಿ. ಅಲ್ಲಿಗೆ ಹೋದಂತಹ ಈ ಒಂದು ಕುಟುಂಬ ಸೈಪ್ರಸ್ ದ್ವೀಪದಲ್ಲಿ
ಯಾಜಕರ ಅವಶ್ಯಕತೆ ಇಲ್ಲ, ಅಲ್ಲಿ ಮಿಶ್ರ ಜನಾಂಗದವರು ವಾಸಿಸುವಂಥದ್ದು. ಅಲ್ಲಿ ಅವರಿಗೆ ಜೀವಿಸಬೇಕಾದರೆ ಕೆಲಸವನ್ನು ಮಾಡಲೇಬೇಕು. ಅಲ್ಲಿ ಇವನ ತಂದೆ ಅಥವಾ ಇವನ ಕುಟುಂಬ ಕೆಲಸ ಮಾಡಿ ಸಂಪಾದಿಸಿದಂತಹ ಹಣದಲ್ಲಿ ಭೂಮಿಯನ್ನ ಖರೀದಿಸಿರಬಹುದು. ಇದು ವೇದ ಪಂಡಿತರು ಹೇಳುವಂತಹ ಒಂದು ಮಾತು. ಸೊ ಹೀಗೆ ತನ್ನ ಅಧ್ವಾನದಿಂದ ಸಂಪಾದಿಸಿದಂತಹ ಭೂಮಿಯನ್ನ ಈ ಲೇವಿಯನಾಗಿದ್ದ ಯೋಸೇಫನು ಅದನ್ನು ಮಾರಿದ. ಕುಪ್ರದೀಪದಿಂದ ಯೆರೂಸಲೇಮಿಗೆ ಈತನು ಬಂದಂತಹ ಸಂದರ್ಭದಲ್ಲಿ ಅವನ ಜೀವಿತದಲ್ಲಿ ಆದಂತಹ ಬದಲಾವಣೆ. ಸೊ ಇಲ್ಲಿ ನಾವು ನೋಡುವಂಥದ್ದು, ಈ ಬಾರ್ನಬ ಇತರರಿಗೆ ಒಂದು ಉತ್ತೇಜನವನ್ನ ಕೊಡುವಂತಹ ವ್ಯಕ್ತಿಯಾಗಿದ್ದ. ಬಾರ್ನಬಾಸ್ ಎನ್ಕರೇಜ್ ದ ಚರ್ಚ್. ಪುನರುತ್ಥಾನದ ಆ ಒಂದು ಅನುಭವವನ್ನ ಅಥವಾ ತಾನು ಯೇಸುವನ್ನು ಕಂಡುಕೊಂಡಿರುವಂತಹ, ಮಸ್ಸಿಯನನ್ನು ಕಂಡುಕೊಂಡಿರುವಂತಹ ಅನುಭವವನ್ನ ತನ್ನ ಸುತ್ತಮುತ್ತಲಿದ್ದ ಸಮಾಜಕ್ಕೆ ಆತನು ಅದನ್ನ ತೋರ್ಪಡಿಸಿಕೊಂಡ. ಪ್ರಿಯರೇ, ಪುನರುತ್ಥಾನ ಅನ್ನುವಂಥದ್ದು ನಮ್ಮ ಜೀವಿತದ ಮೂಲಕ ಅದು ಇತರರು ಕಾಣುವಂಥದ್ದಾಗಿರಬೇಕು. ಸೊ ಅದು ಮಾತ್ರವಲ್ಲ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ ಅದರ 26ರಿಂದ 27 ವಾಕ್ಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಸೌಲನ ಕುರಿತಾಗಿ ನಾವು ನೋಡುತ್ತೇವೆ. ಸೌಲನನ್ನ ದೇವರು ಸಂದರ್ಶಿಸಿ ತದನಂತರವಾಗಿ ಸೌಲನು ಯೆರೂಸಲೇಮಿಗೆ ಬಂದು ಶಿಷ್ಯರೊಂದಿಗೆ ಸೇರಿಕೊಳ್ಳಬೇಕೆಂಬ ಪ್ರಯತ್ನ ಪಟ್ಟಾಗ ಅನೇಕರು ಭಯ ಹಿಡಿದವರಾಗಿ ಈ ಸೌಲನನ್ನ ಪೌಲನನ್ನ ಅಂಗೀಕರಿಸುವುದಕ್ಕೆ ಭಯಪಟ್ಟಿರುವಂತಹ ಸಂದರ್ಭದಲ್ಲಿ ಬಾರ್ನಬನು ಅವನನ್ನು ಕೈ ಹಿಡಿದು ಅಪೊಸ್ತಲರ ಬಳಿಗೆ ಕರೆದುಕೊಂಡು ಹೋಗಿ ಕರ್ತನು ಅವನ ಸಂಗಡ ಮಾತನಾಡಿದ್ದನ್ನ, ದಮಸ್ಕದೊಳಗೆ ಯೇಸುವಿನ ಹೆಸರಿನಲ್ಲಿ ಧೈರ್ಯದಿಂದ ಮಾತಾಡಿದ್ದನ್ನ ಅವರಿಗೆ ವಿವರವಾಗಿ ಹೇಳ್ದ. ಇಲ್ಲಿ ಬಾರ್ನಬನು ಕೇವಲ ವಿಶ್ವಾಸಿಗಳಿಗೆ ಅಥವಾ ಆದಿಮ ಸಭೆಗೆ ಒಂದು ಮಾದರಿಯಾಗಿ ಮಾತ್ರ ಮಾರ್ಪಡಲಿಲ್ಲ, ಬದಲಾಗಿ ಹೊಸ ವಿಶ್ವಾಸಿಯಾದಂತಹ ಪೌಲನಿಗೆ ಒಂದು ಉತ್ತೇಜನಕಾರಿಯಾಗಿ ಮಾರ್ಪಟ್ಟ. ಪುನರುತ್ಥಾನದ ಅನುಭವ ಅನ್ನುವಂಥದ್ದು, ಸೊ ವಿ ಮಸ್ಟ್ ಅಕ್ನಾಲೆಜ್ ಅದರ್, ನಾವು ಇತರರನ್ನ ಅಂಗೀಕರಿಸುವಂಥದ್ದು. ಪ್ರಿಯರೇ, ಆ ಅನುಭವ ನಮ್ಮಲ್ಲಿ ಉಂಟಾ? ಆ ಒಂದು ಅನುಭವದಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಸೊ ಮೂರನೇದಾಗಿ ನಾವು ನೋಡುವಂಥದ್ದು ಇದೇ ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ಅದರ 19ರಿಂದ ನಾವು ಕೆಳಗಿನ ವಾಕ್ಯವನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ ಇಲ್ಲಿ ಇದೇ ಬಾರ್ನಬನು
ಅಂತಿಯೋಕ್ಯದಲ್ಲಿ ಬಂದು ಅಲ್ಲಿರುವಂಥವರಿಗೆ ನಂಬಿಕೆಯಲ್ಲಿ ದೃಢಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ನೋಡಿ, ಒಬ್ಬ ವ್ಯಕ್ತಿ, ಒಬ್ಬ ಲೇವಿಯನಾಗಿದ್ದ, ಕುಪ್ರದೀಪದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಸಭೆಗೆ ಯಾವ ರೀತಿಯಾಗಿ ಒಂದು ಸಮಾಜವನ್ನ ರೂಪಿಸುತ್ತಿದ್ದಾನೆ ಎಂಬುವಂಥದ್ದನ್ನ, ಇದು ದೇವರು ನಮ್ಮಿಂದ ಬಯಸುವಂಥದ್ದಾಗಿದೆ. ಇದು ದೇವರು ನಮ್ಮಿಂದ ಎದುರು ನೋಡುವಂಥದ್ದಾಗಿದೆ. ಪುನರುತ್ಥಾನದ ಅನುಭವವನ್ನ ನಮ್ಮ ಸುತ್ತಮುತ್ತಲು ರೂಪಿಸುವುದು ಅಂದರೆ ನಾವು ನಮ್ಮ ಸಮೂಹಕ್ಕೆ ಒಂದು ಉತ್ತಮ ಮಾದರಿಯ ಜೀವಿತವನ್ನು ಜೀವಿಸುವಂಥದ್ದು ಎಂಬುದಾಗಿ ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯ 26ನೇ ವಾಕ್ಯದ ಕೊನೆಯ ಭಾಗದಲ್ಲಿ ನಾವು ನೋಡ್ತೇವೆ. ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಅಂದ್ರೆ ಈ ಬಾರ್ನಬನು ಅಂತಿಯೋಕ್ಯಕ್ಕೆ ಬಂದು ಅಲ್ಲಿರುವ ಜನರಿಗೆ ಕ್ರಿಸ್ತನ ಬೋಧನೆಯನ್ನ ಬೋಧಿಸಿದ್ದು ಮಾತ್ರವಲ್ಲ, ಆ ಬೋಧನೆಯನ್ನ ಕೇಳಿದ ಪ್ರತಿಯೊಬ್ಬರು ಆ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವ ರೀತಿಯಲ್ಲಿ ಒಂದು ಮಾದರಿಯನ್ನ ಆತನು ತೋರಿಸಿದ. ಈ ಮುಂಜಾನೆಯಲ್ಲಿ ಪ್ರಿಯ ದೇವ ಜನರೇ, ಈ ಪುನರುತ್ಥಾನದ ಅನುಭವವನ್ನ ಅನುಭವಿಸಿರುವಂತಹ ನಾವುಗಳು ಈ ಬಾರ್ನಬನ ರೀತಿಯಲ್ಲಿ ಒಂದು ಮಾದರಿಯ ಜೀವಿತವನ್ನು ಜೀವಿಸ್ತಾ ಇದ್ದೇವ. ನಮ್ಮ ಸಭೆಗಳಲ್ಲಿ ನಾಯಕತ್ವವನ್ನ ವಹಿಸಿರುವಂತಹ ನಾವುಗಳು ಒಂದಲ್ಲ ಒಂದು ವಿಧದಲ್ಲಿ ಸೌಲನ ಹಾಗೆ ಹೊಸದಾಗಿ ಈ ಅನುಭವಕ್ಕೆ ಬರುವಂಥವರನ್ನ ಉತ್ತೇಜಿಸುವಂಥವರಾಗಿದ್ದೇವ. ಈ ಬಾರ್ನಬನು ಪೌಲನ ಸಂಗಡ ತನ್ನ ಮೊದಲ ಸುವಾರ್ಥ ಪ್ರಯಾಣದಲ್ಲಿ ಭಾಗಿಯಾದಂಥದ್ದನ್ನು ನಾವು ನೋಡ್ತೇವೆ. ಇದು ಪುನರುತ್ಥಾನದ ಅನುಭವವನ್ನ ನಮ್ಮ ಸುತ್ತಮುತ್ತಲು ರೂಪಿಸುವುದು ಎಂಬುದಾಗಿ ಆಗಿದೆ. ನಾವು ಪುನರುತ್ಥಾನದ ಅನುಭವವನ್ನ ತೋರ್ಪಡಿಸುವಂಥದ್ದು ನಮ್ಮ ಸಭೆಗಳಲ್ಲಿ ಮಾತ್ರ. ಪ್ರತ್ಯೇಕವಾಗಿ ಆರಾಧನೆಯ ಸಂದರ್ಭದಲ್ಲಿ ಅನ್ಯ ಭಾಷೆಗಳನ್ನು ಹಾಡುವುದರ ಮೂಲಕ ನಾವು ಪುನರುತ್ಥಾನದ ಶಕ್ತಿಯನ್ನು ತೋರ್ಪಡಿಸ್ಕೊಳ್ತೇವೆ. ಆದರೆ ಪ್ರಿಯರೇ, ಪುನರುತ್ಥಾನದ ಅನುಭವವನ್ನು ನಾವು ತೋರ್ಪಡಿಸಿಕೊಳ್ಳಬೇಕಾದಂಥದ್ದು ನಮ್ಮ ಸಮೂಹದ ಮಧ್ಯದಲ್ಲಿ. ಪುನರುತ್ಥಾನದ ಅನುಭವ ಅನ್ನುವಂಥದ್ದು ಪೌಲನ ಭಾಷೆಯಲ್ಲಿ ನಾವು ನೋಡೋದಾದ್ರೆ, ಈ ಲೋಕದಲ್ಲಿ ನಾವು ವಾಸಿಸುವಂತಹ ಸಮೂಹದಲ್ಲಿ ಒಂದು ಪಾಪರಹಿತವಾದ ಜೀವಿತವನ್ನು ಜೀವಿಸುವಂಥದ್ದು.
1 ಯೋಹಾನ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರಿಂದ ಹುಟ್ಟಿದವನು ಪಾಪ ಮಾಡನು. ದೇವರ ಜೀವವು ಅವನಲ್ಲಿ ನೆಲೆಗೊಂಡದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. ಪುನರುತ್ಥಾನದ ಅನುಭವ 1 ಕೊರಿಂಥದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ, ನೀವು ಇನ್ನೂ ನಿಮ್ಮ ಪಾಪದಲ್ಲಿ ಇದ್ದೀರಿ. ಪುನರುತ್ಥಾನದ ಅನುಭವ, ಯೇಸು ಸ್ವಾಮಿಯ ಪುನರುತ್ಥಾನ ಏನ್ ಮಾಡ್ತಾನೆ? ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ದೇವರ ಮಕ್ಕಳೆಂಬ ಪದವಿಯಲ್ಲಿ ನಮ್ಮನ್ನು ತಂದು ನಿಲ್ಲಿಸಿದೆ. ಯೇಸುವಿನ ಪುನರುತ್ಥಾನ ನಮ್ಮನ್ನು ನಮ್ಮ ಪಾಪದಿಂದ ಬಿಡುಗಡೆ ಮಾಡಿ ನಮ್ಮನ್ನು ದೇವರ ಮಕ್ಕಳೆಂಬ ಪದವಿಯಲ್ಲಿ ತಂದಿರುವಾಗ, ಈ ಪುನರುತ್ಥಾನದ ಅನುಭವದಲ್ಲಿ ನಾವು ಒಂದು ಸಮಾಜವನ್ನ, ಪಾಪರಹಿತವಾದ ಸಮಾಜವನ್ನ ಕಟ್ಟುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಪುನರುತ್ಥಾನದ ಅನುಭವ ಕೇವಲ 50ಮ ದಿನದ ಅನುಭವ ಮಾತ್ರವಲ್ಲ. 50ಮದ ಅನುಭವ ಅನ್ನುವಂಥದ್ದು ಕೇವಲ ನಾನಾ ಭಾಷೆಗಳಲ್ಲಿ ದೇವರನ್ನು ಆರಾಧಿಸುವಂಥದ್ದಲ್ಲ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ, ಎಲ್ಲ ಸಮಾರ್ಯ, ಭೂಮಿಯ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಪೇತ್ರನ ಪ್ರಸಂಗದಲ್ಲಿ ಪೇತ್ರನು ಈ ಮಾತುಗಳನ್ನ ಹೇಳಿರುವಂಥದ್ದನ್ನು ನಾವು ಕೇಳ್ತೇವೆ. ನಾಲ್ಕನೇ ಅಧ್ಯಾಯ ಅದರ 12ನೇ ವಾಕ್ಯ, ಅದರ 10ನೇ ವಾಕ್ಯದಲ್ಲಿ, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 10ನೇ ವಾಕ್ಯ, ಇಸ್ರಾಯೇಲ್ ಜನರೆಲ್ಲರಿಗೂ ತಿಳಿಯಬೇಕಾದದೇನೆಂದರೆ, ನೀವು ಶಿಲುಬೆಗೆ ಹಾಕಿಸಿದಂತಹ ಮತ್ತು ದೇವರು ಸತ್ತವರೊಳಗಿಂದ ಎಬ್ಬಿಸಿದಂತಹ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥವಾಗಿ ನಿಂತಿರುತ್ತಾನೆ. ಪುನರುತ್ಥಾನದ ಅನುಭವ ಪ್ರಿಯರೇ, ನಮಗೆ ಧೈರ್ಯವಾಗಿ ಈ ಸುವಾರ್ತೆಯನ್ನ ಇತರರಿಗೆ ಸಾರುವುದಕ್ಕೆ ನಮಗೆ ಧೈರ್ಯವನ್ನು ಕೊಡುವಂಥದ್ದಾಗಿದೆ. ಈ ಪುನರುತ್ಥಾನದ ಅನುಭವ ನಮ್ಮ ಸುತ್ತಮುತ್ತಲೂ ಅನೇಕರನ್ನ ಉತ್ತೇಜಿಸುವಂಥದ್ದಾಗಿರ್ತದೆ. ಈ ಪುನರುತ್ಥಾನದ ಅನುಭವ ನಮ್ಮ ಜೀವಿತದಲ್ಲಿ, ಈ ಲೋಕದಲ್ಲಿ ಪಾಪರಹಿತವಾದ ಜೀವಿತವನ್ನು ಜೀವಿಸುವುದಕ್ಕೆ ಇರುವಂಥದ್ದಾಗಿದೆ. ಈ 3 ಕಾರ್ಯಗಳು ನಮ್ಮ ಜೀವಿತದಲ್ಲಿ ಉಂಟಾ? ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳುವ. ಈ ಅನುಭವದಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಇಲ್ಲದೆ ಹೋಗಿದ್ದಲ್ಲಿ ನಾವು ಎಲ್ಲಿ ತಪ್ಪಿದ್ದೇವೆ ಎಂಬುದನ್ನ ಅರ್ಥ ಮಾಡಿಕೊಂಡು ದೇವರ ವಾಕ್ಯವನ್ನ ಅದರ ಪೂರ್ಣತೆಯಲ್ಲಿ ಗ್ರಹಿಸಿ ನಮ್ಮ ಜೀವಿತವನ್ನ ಕ್ರಮಪಡಿಸಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಈ ಮುಂಜಾನೆಯಲ್ಲಿ ಈ ಮಾತುಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸರಿ ಬರ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಮತದಾವರ್ತಿ ನಿಮ್ಮ ವಾಕ್ಯದ ಗುಣಾರ್ಥಗಳನ್ನ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಾವು ವಾಸಿಸುವಂತಹ ಸಮೂಹದಲ್ಲಿ ಒಂದು ಪುನರುತ್ಥಾನದ ಸಹಭಾಗಿತ್ವವನ್ನು ನಾವು ರೂಪಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವೂ ನೆಲೆಯಾಗಿರಲಿ. ಆಮೆನ್.
ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.